ನಮಸ್ಕಾರ ಎಲ್ಲರಿಗೂ. ನಾವು ರೈಡ್ಗೆ ಹೋಗ್ತಾ ಇದ್ದೇವೆ. ಡಿಜೆ ಎಲ್ಲ ಹುಡುಗರು ಕೇಳ್ತಾ ಇದ್ರು ಯಾವ್ದು ಆ್ಯಕ್ಷನ್ ಕ್ಯಾಮ್ರಾ ಅಂತ. ಡಿಜೆ ಅಂತ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೆ. ಎಲ್ಲ ಆನ್ ಮಾಡ್ಕೊಂಡು ನಿಂತವ್ರೆ. ನಮ್ಮ ಗಾಡಿಯ ಲಾಸ್ಟಿಗಿದೆ. ಲೆಟ್ಸ್ ಗೋ. ಆಯ್ತಾ? ಗೆಟಿಂಗ್ ರೆಡಿ ಫಾರ್ ದ ರೈಡ್. ಕತ್ಲೆಯಲ್ಲಿ ಓಡ್ತಾ ಇದ್ದೀವಿ. ಇವತ್ತೇ ಫಸ್ಟ್ ಅನಿಸುತ್ತೆ ಈ ಥರ ರೈಡ್ ಮಾಡ್ತಿರೋದು. ಇದು ಆ್ಯಕ್ಚುಲಿ ಹೋಮ್ ಸ್ಟೇಯಿಂದ ಮುಂದೆ ಹೋಗ್ತಾ ಇದ್ದೀವಿ ನಾವು. ಫುಲ್ ಆಫ್ ರೋಡಲ್ಲಿ ಮಳೆ ಬೇರೆ ಬಂದಿದೆ. ನೈಟ್ ಫುಲ್ ಆಚೆ ಆಚೆ ಕೆಸರು ಕಾಣಿಸ್ತಿರ್ಬೋದು ನಿಮಗೆ. ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸು. ಆ್ಯಕ್ಚುಲಿ ಇಲ್ಲಿ ಮುಂದೆ ಟರ್ನ್ ತಗೊಂಡ್ರಲ್ಲ, ಇದೇ ಟರ್ನ್ ನಮಗೆ ನಿನ್ನೆ ಮಿಸ್ ಆಗಿದ್ದು. ದಿಸ್ ಈಸ್ ದ ಟರ್ನ್. ನೋಡಿ, ಇಲ್ಲಿವರೆಗೆ ಬಂದು ನಿಂತ್ಕೊಂಡು ಇಲ್ಲಿಂದ ವಾಪಸ್ ಹೋಗ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದಿದ್ದೀವಿ ನಾವು. ವಿ ಆರ್ ಲೆಜೆಂಡ್ಸ್. ಎಲ್ಲರೂ ಮುಂದೆ ಹೋಗಿದ್ದಾರೆ. ನಾನೇ ಸ್ವಯಂ ಘೋಷಿತ ಸ್ವೀಪು. ನನ್ನ ಹಿಂದೆ ಯಾರೂ ಇಲ್ಲ. ಅವ್ನು ಟೈಮ್ ಲೈಟ್ ನೋಡ್ಕೊಂಡು ನಾನು ಸುಮ್ಮನೆ ಫಾಲೋ ಮಾಡ್ತಾ ಇದ್ದೀನಿ. ಇದೊಂಥರ ಚೆನ್ನಾಗಿದೆ ನೋಡಿ. ಫಾಗ್ ಲೈಟ್ ಇರೋದಕ್ಕೆ ಅಟ್ಲೀಸ್ಟ್ ಇಷ್ಟಾರ ಕಾಣಿಸ್ತಿದೆ. ಫಾಗ್ ಲೈಟ್ ಇಲ್ಲ ಅಂದರೆ ಇಷ್ಟು ಕಾಣಲ್ಲ ಇದು. ಎಲ್ಲೋದ್ರಪ್ಪ? ನಿಲ್ಸಿರ್ಬೇಕಲ್ಲ ಎಲ್ಲಾದರೂ ಹೋಗ್ಬಿಟ್ಟು. ಮೋಸ್ಟ್ಲಿ ರೋಡಿಗೆ ಹೋದ್ಮೇಲೆ ನಿಲ್ಸಿದ್ದಾರೆ. ರೋಡಿಗೆ ಇನ್ನೂ ಸ್ವಲ್ಪ ದೂರ ಹೋಗ್ಬೇಕು ನಾವು. ಸೊ ಇಟ್ಸ್ ಆಫ್ ರೋಡಿಂಗ್ ಅಟ್ ನೈಟ್. ಇದಕ್ಕೇನಾದ್ರು ಟ್ಯಾಗ್ಲೈನ್ ಕೊಡಬೇಕಲ್ಲ. ಡಾರ್ಕ್ ಥೀಮ್ ಆಫ್ ರೋಡಿಂಗ್ ಇದು. ವಿ ಗಾಟ್ ದ ರೋಡ್. ಓಕೆ, ಎಲ್ಲ ನಿಲ್ಲಿಸಿದ್ರು. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಆ್ಯಕ್ಚುಲಿ ಈಗ ಮುಡಿಗೆರಲ್ಲಿದ್ದೀವಿ. ಆ್ಯಸ್ ಯು ಪೀಪಲ್ ನೋ, ದೇವರ ಮನೆ ಅಂತ ಒಂದು ವ್ಯೂ ಪಾಯಿಂಟ್ ಇದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸಾಲಾಗಿ ಲೈನ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಈ ರೋಡಲ್ಲಿ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಎಲ್ಲರ ಹತ್ರನೂ ಆಲ್ಮೋಸ್ಟ್ ಫಾಗ್ ಲ್ಯಾಂಪ್ ಇದೆ. ಫಾಗ್ ಲ್ಯಾಂಪ್ ಇಲ್ಲದೆ ಇರೋರನ್ನೆಲ್ಲ ಮಧ್ಯೆ ಹಾಕ್ಬಿಟ್ಟಿದ್ದೀವಿ. ಯಾಕಂದರೆ ರೋಡ್ ಕಾಣಲ್ಲ ಮಧ್ಯೆ ಇದಾಗ್ಬಿಟ್ರೆ, ಅವರೆಲ್ಲರ ಮಿಸ್ ಆಗಿಬಿಟ್ರೆ. ಅದಕ್ಕೆ ಮಧ್ಯೆ ಹಾಕ್ಬಿಟ್ಟಿದ್ದೀವಿ ಅವ್ರನ್ನ. ಸೊ ಮುಂದ್ಗಡೆ ಇರೋನು ಫಾಗ್ ಲ್ಯಾಂಪ್ ಮಿಸ್ ಆದರೆ ಹಿಂದ್ಗಡೆ ಇರೋನು ಲೈಟಲ್ಲಿ ಅವ್ರು ಹೋಗ್ಬೋದು ಆರಾಮಾಗಿ. ಸೊ ದಿಸ್ ಇಸ್ ಕೈಂಡ್ ಆಫ್ ಆರ್ಗನೈಸ್ಡ್ ರೈಡ್. ಈ ಥರ ಎಲ್ಲ ನೀವು ಡಿಸ್ಕಷನ್ಸ್ ಆಫೀಸಲ್ಲಿ ಕೇಳಿರ್ತೀರ. ನಾವು ರೈಡಲ್ಲಿ ಯೂಸ್ ಮಾಡ್ತೀವಿ ಇದನ್ನ. ನೋಡಿ, ನನ್ನ ವಾಯ್ಸು, ನನ್ನ ಇಂಜಿನ್ ಸೌಂಡು ಬಿಟ್ಟರೆ ನನಗಂತೂ ಏನೂ ಕೇಳ್ತಿಲ್ಲ. ನಿಮ್ಮ ವೀಡಿಯೋದಲ್ಲಿ ನಂಗೆ ಗೊತ್ತಿಲ್ಲ, ಮೋಸ್ಟ್ಲಿ ಬೇರೆ ಏನು ಕೇಳಿಸ್ತಿದೆಯೋ. ಮೋಸ್ಟ್ಲಿ ವಿಂಡ್ ನಾಯ್ಸ್ ಕೇಳಿಸ್ತಿರ್ಬೋದು ಲೈಟಾಗಿ. ಇನ್ನೂ ಸ್ವಲ್ಪ ಆಚೆ ಈಚೆ ಸರೌಂಡೆಡ್ ಏರಿಯಾ ಇರೋದ್ರಿಂದ ವಿಂಡ್ ನಾಯ್ಸ್ ಇಲ್ಲ. ಲೆಟ್ಸ್ ಸಿ. ಯಾಕೋ ಹಜಾರ್ಡ್ ಆನ್ ಮಾಡ್ಕೊಂಡವನೆ. ಐ ಡೋಂಟ್ ನೋ ವಾಟ್ಸ್ ರನ್ನಿಂಗ್ ಇನ್ ಹಿಸ್ ಮೈಂಡ್. ಇದು ನೋಡಿ, ವ್ಯೂ ಸಕ್ಕತ್ತಾಗಿದೆ. 90 ಡಿಗ್ರಿ ಟರ್ನು. ಓಹೋ ಚೆನ್ನಾಗಿ ಕಾಣುತ್ತೆ. ಇದು ಇಲ್ಲಿ ಬೇಜಾನ್ ಟರ್ನ್ಗಳಿದಾವೆ. ಎಲ್ಲ ಟರ್ನು ಸಕ್ಕತ್ತಾಗಿದೆ ಇಲ್ಲಿ. ಇದು ನೋಡಿ, ಒಳ್ಳೆ ಲೈಟಿನ ಹಾವು ಹೋದಂಗೆ ಕಾಣ್ತಾ ಇದೆ. ಇದು ಫುಲ್ ಹಿಂಗೆ ಒಂಥರ ಎಸ್ ಶೇಪ್ ಟರ್ನು. ಚೆನ್ನಾಗಿದೆ. ವಿಡಿಯೋ ಮಾಡ್ತಾರೆ. ಹಾಯ್. ಒಬ್ಬ ಹಿಂದೆ ಉಳ್ಕೊಂಡ. ಪಕ್ಕದಲ್ಲೇ ಬರ್ತಿದ್ದಂಗಿದ್ದಾನೆ. ಪಕ್ಕದಲ್ಲಿ ಬರ್ತಾವನ? ಹೌದು ಗುರು. Let's talk to him. ಯಾರು ಇರಲಿಲ್ಲ, ನಾನೇ ಲಾಸ್ಟು.
ಮುಂದೆ ಹೋಗ್ತೀಯಾ? ಮುಂದೆ ಹೋಗ್ತೀಯಾ? ಓಕೆ, ದ ಕ್ಯಾಮ್ರಾಮ್ಯಾನ್ನ ಮುಂದೆ ಕಳಿಸ್ಬಿಟ್ಟು ನಾನೇ ಮತ್ತೆ ಅಫಿಷಿಯಲ್ ಸ್ವೀಪ್ ಆಗಿದ್ದೀನಿ ಈಗ. ಸ್ವೀಪ್ ಡ್ಯೂಟಿ ಮಾಡೋದಂದರೆ ಖುಷಿ. ಯಾಕೆ ಹೇಳಿ? ಓ, ಇಷ್ಟೊತ್ತಲ್ಲಿ ಯಾವುದೋ ಕಾರ್ ಬಂದಿತ್ತಲ್ಲ ಗುರು, ಓಮ್ನಿ. ಓಕೆ, ದೇರ್ ಇಸ್ ಅ ಟರ್ನ್, ಆ ಲೆಫ್ಟ್ ಟರ್ನ್. ಲೆಫ್ಟ್ ರೈಟ್ ಗುರು ಇದು? ಆ ಲೆಫ್ಟ್ ಕರೆಕ್ಟ್. ಈ ಲೆಫ್ಟ್ ರೈಟಾಗಿ ಕನ್ಫ್ಯೂಸ್ ಆಗುತ್ತೆ ಗುರು ನಂಗೆ ಒಂದೊಂದ್ಸರಿ. ಇಂಡಿಕೇಟರ್ ಕರೆಕ್ಟಾಗಿ ಹಾಕ್ತೀನಿ. ಓಕೆ, ಬೇರೆ ಕ್ಯಾಟಗರಿಗೆ ಸೇರಿಸ್ಬೇಡಿ ನನ್ನ. ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಬರ್ತಾ ಇದೆ, ಕೇಳಿಸ್ತಿರ್ಬೋದು. ಡ್ರೋನ್ ಮೋಡ್. ರೋಡ್ ಚೆನ್ನಾಗಿದ್ದಾಗ ಡ್ರೋನ್ ಮೋಡು. ಇವರೇನ ಮಾತಾಡ್ಕೊಂಡು ಹೋಯ್ತವ್ರೆ. ನಂತರ ಅವನ ಹತ್ರನೇ ಏನೋ ಡೌಟ್ ಕೇಳ್ತಿರ್ತಾನೆ ನಾನು. ಹಜಾರ್ಡ್ ಏನೋ ಕಾನ್ ಮಾಡಿದ್ಯಾ ಗುರು ನೀನು? ಅಲ್ಲೋದ್ಮೇಲೆ ಕೇಳ್ತೀನಿ, ನಿಲ್ಸಿದ್ಮೇಲೆ. ಆ್ಯಸ್ ಆಫ್ ನೋ ದ ವಿ ಬಿ ಸ್ಕೂಲ್. ಆಚೆ ಆಚೆ ಕತ್ಲೆ, ರೋಡಲ್ಲಿ ಮಾತ್ರ ಬೆಳಕು. ಈ ಕತ್ಲೆಯಲ್ಲಿ ಆ್ಯಕ್ಚುಲಿ ಒಬ್ಬನೇ ಹೋಗ್ತಾ ಇದ್ರೆ ಹೆದರಿಕೆ ಆಗುತ್ತೆ ಗುರು. ಚಿರ್ತಾಗಿರ್ತಾ ಒಂದು ಹಾರ್ಬಿಟ್ರೆ ಅಂತ. ಈಗಲೂ ಹಾರ್ಬೋದು, ಬಟ್ ಬಚಾವ್ ಮಾಡೋಕ್ಕೆ ಸುಮಾರು ಜನ ಇದ್ದಾರಲ್ಲ. ಇಂಜಿನ್ ಸೌಂಡ್ ಬೇರೆ ಇದೆ, ಬ್ರೋ ಅಂತ ಬರ್ತಿರ್ತೀವಿ. ಆ್ಯಕ್ಚುಲಿ ನಾವು ಪ್ರಾಣಿಗಳನ್ನು ನೋಡಿ ಹೆದರ್ತಿರ್ತೀವಿ, ಪ್ರಾಣಿಗಳು ನಮ್ಮನ್ನು ನೋಡಿ ಹೆದರ್ತಿರ್ತವೆ. ಇಲ್ಲೊಂಚೂರು ರೋಡ್ ಚೆನ್ನಾಗಿಲ್ಲ. ಲೆಟ್ಸ್ ಗೋ ಟು ಡ್ರೋನ್ ಮೋಡ್. ನೋಡಿ ಸಾಗದಾಗಿದೆ. ಆ ಕಡೆ ಏನೂ ಕಾಣಿಸ್ತಿಲ್ಲ. ಮಧ್ಯ ರೋಡ್ ಅಷ್ಟೇ. ಫಾಗ್ ಲ್ಯಾಂಪ್ ಇರೋದಕ್ಕೆ ರೋಡ್ ಚೆನ್ನಾಗಿ ಕಾಣ್ತಿದೆ. ಓಹೋ, ಸ್ವಲ್ಪ ಗ್ಯಾಪ್ ಮೇಂಟೈನ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಏನೂ ಕಾಣಿಸ್ತಿಲ್ಲ ಗುರು. ಇಲ್ಲಿ ದೂರದಲ್ಲಿ ಅವನದೊಂದು ಟೇಲ್ ಲೈಟ್ ಕಾಣಿಸ್ತಿದೆ, ಬ್ಲಿಂಕ್ ಆಗ್ತಿರೋದು, ಇಂಡಿಕೇಟರ್ ಬೇರೆ ಕಾಣಿಸ್ತದೆ. ಅದು ಬಿಟ್ರೆ ಏನೂ ಇಲ್ಲ. ಅವ್ನು ಟರ್ನ್ ತೊಗೊಂಡ್ರೆ ನೋಡಿ, ಟರ್ನ್ ತೊಗೊಂಡೆ. ಕತ್ಲೆ ರೋಡು. ದಿಸ್ ಇಸ್ ಡೇಂಜರಸ್ ಬಟ್ ವಿ ಗಾಟ್ ಯೂಸ್ಡ್ ಇಟ್. ಕ್ಯೂಕಿ ಡರ್ ಕೆ ಆಗೆ ಜಿತ್ ಹೈ ಅದೇ ಆ್ಯಡಲ್ಲಿ ಬರ್ತಾಯಿತ್ತು. ಆ ಟರ್ನ್ಗಳಿರೋದಕ್ಕೆ ಅಲ್ಲಿ ಮುಂದೆ ಇದಾರು ಗುರು ಅಂತ ಗೊತ್ತಾಗುತ್ತೆ. ಲೆಟ್ಸ್ ಓವರ್ಟೇಕ್. ಸಗದಾಗ ಕಾಣ್ತಿದೆ ನೋಡಿ, ಎಲ್ಲ ಲೈನಪ್ ಹೆಂಗೆ ಸಗದಾಗ ಕಾಣ್ತಿದೆ. ಕತ್ತಲಲ್ಲಿ ಬೆಳಕಿನ ಗೆರೆ. ಗೆರೆ ಅಂದರೆ ಲೈನ್ ಅಲ್ವಾ? ಎಸ್. ಹಿಂದೆ ಲಾಸ್ಟಲ್ಲಿ ಇದ್ದಿದ್ದು ಸಾಕಾಯಿತು. ಸೊ ಗ್ರೂಪ್ ಮಧ್ಯದಲ್ಲಿದ್ದರೆ ಯಾವ ಥರ ಫೀಲಿಂಗ್ ಇರುತ್ತೆ ಅಂತ ಬಂದಿದ್ದೀನಿ. ಸಖತ್ ಫಾಗ್ ಇದೆ ಇಲ್ಲಿ. ಫಾಗ್ ಲ್ಯಾಂಪ್ ಇರೋಕ್ಕೋಸ್ಕರ ನಮಗೆಲ್ಲ ಕಾಣಿಸ್ತಾ ಇದೆ.
ಇಲ್ಲಾಂದರೆ ಏನು ಕಾಣಿಸ್ತಿರ್ಲಿಲ್ಲ. ಫಾಗ್ ಲ್ಯಾಂಪ್ ಇದೆ, ಅದೇ ಅಡ್ವಾಂಟೇಜು. ಎಲ್ಲೋ ಲೈಟ್ ಇರುತ್ತಲ್ಲ, ಸೊ ಇಟ್ ಕ್ಯಾನ್ ಫ್ಲೋ ಥ್ರೂ ಫಾಗ್. ಏನೋ ಗೊತ್ತಿಲ್ಲ, ಸುಮ್ಮನೆ ಬ್ಯಾಗ್ ಬಂದಂಗೆ ಹೇಳಿದೆ. ಇಟ್ಸ್ ನಾಟ್ ಅ ಸೈಂಟಿಫಿಕಲಿ ಬ್ಯಾಕ್ಡ್ ಅಪ್ ಡೇಟಾ ಬೈ ದ ವೇ. ಫಾಗ್ ಹ್ಯಾಪನಿಂಗ್. ಹೋಗ ಸೈಡ್ಗೆ, ಬರೀ ಫುಟೇಜ್ ತಗೋತೀಯ ನೀನು. ಬಿಗ್ ಬಾಸ್ ಶೋಗೆ ಹೋಗು. ಯಾರದು ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟಿದ್ದಾರೆ, ಯಾವುದು ಗಾಡಿನ ಕಾಣ್ತಿಲ್ಲ. ಬನ್ನಿ ಫ್ರೆಂಡ್ಸ್, ದೇವ್ರ ಮನೆಗೆ ಹೋಗ್ಬಿಟ್ಟು ಸೂರ್ಯದೇವ್ರನ್ನ ನೋಡೋಣ. ನಮ್ಮ ಜೊತೆ ನಮ್ಮ ಬಾವ ಬಸವರಾಜ್ ಅವರು ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಅವರೇ ಹಾಯ್ ಹೇಳಿ ವೀಕ್ಷಕರಿಗೆ. ಹಾಯ್. ಅವರ ಧರ್ಮಪತ್ನಿ ಅವರು ಜಾಯ್ನ್ ಆಗಿದ್ದಾರೆ. ಮುಂದೆ ಸುಮಾರು ಜನ ಹೋಯ್ತಿದ್ದಾರೆ, ನಮಗೇನು ಕಾಣ್ತಿಲ್ಲ. ಹತ್ಕೊಂಡು ಹೋಯ್ತಾ ಇದ್ದೀವಿ. ಇಟ್ಸ್ ಅ ಕೈಂಡ್ ಆಫ್ ಅ ಟ್ರಕ್ಕಿಂಗ್ ಅಂತ, ಏನು ಸ್ಟೀಪ್ ಇಲ್ಲ ನೋಡಿ. ಅಲ್ಲಿ ಬೈಕ್ ನಿಲ್ಸತ್ತಿದ್ದೀವಿ ನೋಡಿ. ಎಲ್ಲ ಎತ್ಕೊಂಡು ಹೋಯ್ತವ್ರೆ, ನಾನು ಹತ್ಕೊಂಡು ಹೋಯ್ತಿದ್ದೀನಿ. ಏನೋ ಅಂತಾರೆ ಕುಸುಮ. ಯಾವಾಗ ಸೈಡ್ಗೆ ಫುಲ್ಲು ಫಾಗು ಗುರು, ಏನೂ ಕಾಣ್ತಿಲ್ಲ. ನಾವಿವತ್ತು ಸನ್ರೈಸ್ ನೋಡ್ದಂಗೆ. ಮುಂದೆ ಹೋಗ್ತಿರೋ ಜನಗಳೇ ಕಾಣ್ತಿಲ್ಲ ನನಗೆ ಈ ಫಾಗಲ್ಲಿ. ಇನ್ನು ಸೂರ್ಯ ದೇವರ ದರ್ಶನವಾಗುವುದು ಡೌಟೇ. ಯಪ್ಪ, ಗಾಳಿ ಹಿಂಗೆ ಹೊಡಿತಿದೆ. ನಿಮಗೆ ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿದೆ ಅಂತಲೂ ನಂಗೆ ಗೊತ್ತಾಗ್ತಿಲ್ಲ, ಅಷ್ಟು ಜೋರಾಗಿ ಗಾಳಿ ಹೊಡಿತಿದೆ. ಆ್ಯಕ್ಚುಲಿ ನನ್ನ ವಾಯ್ಸ್ ನನಗೆ ಕರೆಕ್ಟಾಗಿ ಕೇಳಿಸ್ತಿಲ್ಲ. ವಾ, ನಮ್ಮ ರೈಡರ್ಸ್ ಎಲ್ಲ ಇಲ್ಲಿ ನಿಧಾನಕ್ಕೆ ಹೋಯ್ತವ್ರೆ. ತುಂಬ ಜನ ಇದ್ದಾರೆ, ದೂರಿಂದ ಕಾಣಿಸ್ಲಿಲ್ಲ. ಸಖತ್ ವಿಂಡ್ ಇದೆ ಗುರು, ವಿಂಡ್ ಬ್ಲಾಸ್ಟ್. ಇಲ್ಲಿ ಬೈಕ್ ಹತ್ಕೊಂಬಂದ್ರೆ ಚೆನ್ನಾಗಿರೋದು. ಸೇಫಾಗಿ ಕೆಳಗೆ ಹೋಗೋಕ್ಕಾಗ್ತಿಲ್ಲ, ಗೊತ್ತಿಲ್ಲ ಅಷ್ಟೇ. ನೋಡಿ ನಮ್ಮ ರೈಡರ್ಸ್ ಎಷ್ಟು ಜನರು ಚಳಿ ಆಗುತ್ತೆ ಅಂತ ಹೇಳ್ಬಿಟ್ಟು. ವಿಡಿಯೋ ನೋಡಿ, ಹೆಲ್ಮೆಟ್ ಹಾಕೊಂಬಂದವೆ ಬೆಳೆತಾವು. ಕೇಳಿಸ್ಕೊಂಡ ಇಲ್ಲ. ಇವ್ರು ನೋಡಿ ಟಾರ್ಚ್ ಹಾಕೊಂಡು ಹೋಯ್ತವ್ರೆ, ಕಾಣಿಸ್ತಿಲ್ಲ ಅಂತ. ಫುಲ್ಲು ಫಾಗು ಗುರು, ಗಾಳಿ, ವಿಂಡ್ ಬ್ಲಾಸ್ಟ್. ಬೆಳಕಾಯ್ತಪ್ಪ, ನಮ್ಮ ರೈಡರ್ಸ್ ಎಲ್ಲ ನಿಂತಿದ್ದಾರೆ. ಈಗ ಸ್ವಲ್ಪ ಕ್ಲೀನಾಗಿ ಕಾಣಿಸ್ತಿದೆ. ಆ ಕಡೆ ಪೀಕ್ ಪಕ್ಕ ಇನ್ನೊಂದು ಪೀಕಲ್ಲಿ ಚೆನ್ನಾಗಿದೆ ಅಂತ ವ್ಯೂ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಲೆಟ್ಸ್ ಗೋ. ಇಲ್ಲಿ ಟ್ರಾಫಿಕ್ ಜಾಮ್ ಆದಂಗಿದೆ. ಎಸ್, ದೇರ್ ಇಸ್ ಅನ್ ಆಲ್ಟರ್ನೇಟ್ ರೂಟ್. ಬೆಟ್ಟ ಹತ್ತಕ್ಕೆ ಒಂದು 1000 ದಾರಿ ಇರ್ತಾವ್ರು. ಯಾರೋ ಸ್ಲೋವಾಗಿ ಹೋಗ್ತಾಯಿದ್ರು, ನಾವು ಸ್ಲೋವಾಗಿ ಹೋಗೋ ಅಭ್ಯಾಸ ಇಲ್ಲ. ಬೆಟ್ಟ ಗುಡ್ಡ ಎಲ್ಲ ಸ್ಪೀಡಾಗಿ ಹತ್ಬೇಕು. ಈ ಕಡೆ ಇದು ಇನ್ನೊಂದು ವ್ಯೂ ಪಾಯಿಂಟ್ ಅಂತ ಇಲ್ಲಿಗೆ ಬಂದಿದ್ದೀವಿ. ಫಾಗ್ ನೋಡಿದ್ರು, ಮೋಡಗಳು, ಹಾರುತ್ತಿರುವ ಮೋಡಗಳು. ಕರೆಕ್ಟ್ ವರ್ಡಿಂಗ್ ಎಲ್ಲ ಗೊತ್ತಿಲ್ಲ, ಸುಮ್ಮನೆ ಹೇಳಿದೆ. ನೋಡೋಕ್ಕೆ ವ್ಯೂ ಮಾತ್ರ ಸಖತ್ತಾಗಿದೆ. ಬಟ್ ಸನ್ರೈಸ್ ನಮಗೆ ಕಾಣಲಿಲ್ಲ, ಬೇಗನೆ ಬಂದಿದ್ವಿ ಸನ್ರೈಸ್ಗಿಂತ ಮುಂಚೆನೇ. ಇದೊಂದು ಇನೋವೇಟಿವ್ ಶಾಟ್ ಅಂತ ತೆಗಿತಿದ್ದೀನಿ, ಎಲ್ಲ ಕಡೆ ಹೋದಾಗಲೆಲ್ಲ ತೆಗಿತೀನಿ. ಅಪ್ಪ, ಏನು ವಿಂಡ್ ಬ್ಲಾಸ್ಟ್ ಗುರು. ದೂರದಿಂದ ಸೂರ್ಯ ಕಾಣಿಸ್ತಿದ್ದಾನೆ.
ನಮ್ಮ ಹುಡುಗರೆಲ್ಲ ಅದನ್ನ ವೀಡಿಯೋ ಮಾಡ್ತಾವ್ರೆ, ಯಾಕಂದರೆ ಸುಮಾರು ಹೊತ್ತಿಂದ ಇಲ್ಲೇ ಇದ್ದೀವಿ. ಸೂರ್ಯ ಈಗ ಕಾಣಿಸ್ತಿರೋದು ನಮಗೆ ನೋಡಿ, ಸೈಡಿಗೆ ಕಾಣ್ತಿರ್ಬೋದು. ಮೊಬೈಲು ಕ್ಯಾಮ್ರಾ ಎಲ್ಲ ಇಟ್ಕೊಂಡು ವೀಡಿಯೋ ಮಾಡ್ತಿದ್ರೆ ಇವ್ರು ಯಾರಿಗರು ಯಾರು ನಮ್ಮ ಹುಡುಗರೆಲ್ಲ ಏನೋ ಬೆಡ್ಶೀಟ್ ಇಟ್ಕೊಂಡು ಜಾತ್ರೆ ಮಾಡ್ತವ್ರೆ. ಏನು ಸೂಪರ್ ಮ್ಯಾನ ಯಾರ ಒಟ್ನಲ್ಲಿ ಜಾತ್ರೆ ಅಂತೂ ಮಾಡ್ತಾವ್ರೆ. ಮೋಡದ ಮಧ್ಯೆ ಸೂರ್ಯ. ಇದು ವ್ಯೂ ಪಾಯಿಂಟು ಮೇನು, ಚೆನ್ನಾಗಿದೆ ಅಲ್ಲ, ಫುಲ್ ಗ್ರೀನು. ಓದಲೆಲ್ಲ ಬಾಟ್ಲಿ ಬಿಸಾಕಿದ್ದಾರೆ ಗುರುತು. ದಿಸ್ ಈಸ್ ಮೈ ಇನೋವೇಟಿವ್ ಶಾಟ್. ಏನು ಇನೋವೇಟಿವ್ ಅಲ್ಲ ನೋಡಿ, ಅಲ್ಲಿದ್ದಾವೆ ನಮ್ಮ ಬೈಕ್ಸು. ಇದು ನಮ್ಮ ಗ್ಯಾಂಗು. ಇದು ವ್ಯೂ ಪಾಯಿಂಟ್. ಓಕೆ, ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಬಿಟ್ಟು ವಾಪಸ್ ಹೋಯ್ತಾ ಇದ್ದೀವಿ. ಬೆಳಗ್ಗೆದ್ದು ಯಾರ ಮುಖ ನೋಡಿದೆ ಅಂತ ಹಾಡು ಹೇಳಿದ್ರೆ ನಾವು ಸೂರ್ಯನ ಮುಖ ನೋಡಿದ್ದೀವಿ. ನೋಡ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ, ಬೈಕ್ ಮೇಲೆ ನಿಂತ್ಕೊಂಡಿದ್ದೀನಿ, ಡ್ರೋನ್ ಶಾಟ್. ಸೊ ಒಮ್ಮೆ ನನಗೆ ನಾನೇ ಪ್ರಮೋಷನ್ ಕೊಡ್ಕೊತಿದ್ದೀನಿ. ಯಾರೋ ವೀಡಿಯೋ ಮಾಡ್ದಂಗಿದ್ದಾನೆ, ನಾನು ಮಾಡ್ತಿದ್ದಾನೋ ಮುಂದೆ ಯಾರು ಮಾಡ್ತಿದ್ದಾನೋ ಗೊತ್ತಿಲ್ಲ. ಆಗಿನ್ನೂ ಹಂಗೆ ಇದೆ ಗುರು, ಯಾಕೆ ಸ್ಲೋ ಆದರು? ಸಮ್ಮನ್ ಕಮಿಂಗ್ ಫ್ರಮ್ ದಟ್ ಸೈಡ್. ನೋಡಿ, ಇದು ನಾವು ಬೈಕರ್ಸ್ ಅಂದರೆ. ರೋಡ್ ತುಂಬ ನಾವೇ ಹೋಗ್ತಾ ಇಲ್ಲ, ಒಂದು ಲೈನ್ ಕಡೆಯಿಂದ ಹೋದ್ವಿ, ಆಪೋಸಿಟ್ ಟ್ರಾಫಿಕಿಗೆ ಜಾಗ ಮಾಡಿಕೊಡ್ತಿದ್ದೀವಿ. ನಾವೇನು ಉಪಕಾರ ಮಾಡ್ತಿಲ್ಲ, ಬಟ್ ಶಿಸ್ತು ಪಾಲನೆ ಮಾಡ್ತಿದ್ದೀವಿ ಅಂತ ನಾನು ಹೇಳ್ತಿರೋದು ಅಷ್ಟೇ. ರೋಡೇ ನಮ್ಮ ಅಪ್ಪಂದಲ್ಲ ಅಲ್ವಾ. ಇಟ್ ಬಿಲಾಂಗ್ಸ್ ಟು ಎವ್ರಿ ಒನ್. ಲೈನ್ ಅಪ್ ನೋಡ್ರಿ, ಲೈನ್ ಅಪ್ಪು. ನಿಮಗೆ ಅನ್ಸ್ಬೋದು ಈ ನನ್ನ ಮಗನ ಓದಲೆಲ್ಲ ಲೈನಪ್ ಅಂತ ಸಾಯ್ತಾರೆ ಅಂತ, ಬಟ್ ನಮ್ಗೆ ಅದೊಂಥರ ಖುಷಿ ಕೊಡುತ್ತೆ ಲೈನಪ್ಪನ್ನು ನೋಡೋಕ್ಕೆ. ವ್ಯೂ ಮಾತ್ರ ಸಾಕಾಗಿದೆ ಗುರು. ನೋಡಿ ಆ ಕಡೆ ಸೂಪರ್. ನಮ್ಮನ್ನು ಬಿಟ್ಟರೆ ಬೇರೆ ಯಾರಿಲ್ಲ ಅಲ್ಲಿ ಈ ರೋಡಲ್ಲಿ. ವಿಡಿಯೋ ಮಾಡ್ತಿದ್ದಾನೆ ಅಣ್ಣ ಎಲ್ಲರದು. ಆ ವಿಡಿಯೋದಲ್ಲಿ ನಾನು ಬರ್ತಿದ್ದೀನ. ಈಗ ವೀಕ್ಷಕರಿಗೆ ಕಾಡುವ ಕಡೆಯ ಪ್ರಶ್ನೆ, ಆ ವಿಡಿಯೋದಲ್ಲಿ ನಾನು ಬರ್ತಾ ಇದ್ದೇನೆ. ವ್ಯೂ ನೋಡ್ರಿ, ಸೋ ಸ್ಟಿಲ್, ಗಾಳಿ ಇಲ್ಲ ಇಲ್ಲಿ. ಮೋಡ ಸಗದ ಕಾಣ್ತಿದೆ. ಡೆಸ್ಕ್ಟಾಪಿಗೆ ಇಡ್ಬೋದು ಇದು, ಫೋಟೋ ತೆಕ್ಕೊಂಡ್ರೆ ಹಂಗಿದೆ ಇದು. ಪಿಕ್ಚರ್ ಪರ್ಫೆಕ್ಟ್. ಯಾಕೆಷ್ಟೊಂದು ಸ್ಲೋ ಆಗಿದ್ದಾರೆ? ಟರ್ನಿಂಗ್ ಇದೆ. ಟರ್ನಿಂಗ್ ಇದ್ದರೆ ಸ್ಲೋ ಆಗ್ತಿರ್ಲಿಲ್ಲ, ಬಟ್ ರೋಡ್ ಚೆನ್ನಾಗಿಲ್ಲ, ಪ್ಲಸ್ ಲೂಸ್ ಗ್ರೇವಲ್ಸು, ಲೂಸ್ ಸ್ಯಾಂಡ್. ಸೊ ಈ ಥರ ಟೈಮಲ್ಲಿ ಯಾವಾಗಲೂ ಕಾಷಸ್ ಆಗಿರಬೇಕು. ವಿ ಆರ್ ಬೈಕರ್ಸ್ ಅಂತ ಗುಯ್ ಅಂತ ಹೋಗಬಾರ್ದು. ಎದುರುಗಡೆ ಪೀಕ್ ನೋಡಿ, ಏನೋ ಚೆನ್ನಾಗಿ ಕಾಣ್ತದೆ ಅಲ್ಲ, ಫುಲ್ ಕ್ಲೌಡಿಂದ ಕವರ್ ಆಗಿದೆ ಅದು. ನಾವು ಹೋಗ್ತಿರೋ ರೋಡ್ ಚೆನ್ನಾಗಿಲ್ಲ, ಬಟ್ ಈ ರೋಡ್ನ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಗುರು. ಇಲ್ಲೆಲ್ಲ ಜಸ್ಟ್ ಟೂರಿಸ್ಟ್ ಅಷ್ಟೇ ಬರೋದು. ಅದು ಈ ರೋಡ್ ನಾವು ನಾರ್ಮಲಾಗಿ ಯೂಸ್ ಮಾಡೋ ರೋಡೆಲ್ಲ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಮ್ಯಾಪ್ ಹಾಕ್ಕೊಂಡಿಲ್ಲ. ಬೇರೆ ಆಲ್ಟರ್ನೇಟ್ ರೂಟಲ್ಲಿ ಹೋಗ್ತಿದ್ದೀವಿ ಅನ್ನೋ ಗೊತ್ತಿಲ್ಲ. ಸೊ ದಿಸ್ ರೋಡ್ ಇಸ್ ಸ್ಟಿಲ್ ಫೈನ್. ಈ ರೋಡಲ್ಲಿ ಚೆನ್ನಾಗಿ ಮಾಡ್ಬಿಟ್ಟು ಜನ 120ರಲ್ಲಿ ಹೋಗ್ಬಿಟ್ಟು ಗುಂಡಿ ಹಾರಿಸ್ಬಿಡ್ತಾರೆ ಅಲ್ವಾ. ರೋಡ್ ಚೆನ್ನಾಗಿ ಇಲ್ಲದೆ ಇರೋದೇ ಒಳ್ಳೇದಿದ್ದು. ಸೊ ದಿಸ್ ಇಸ್ ಅ ಯೂ ಟರ್ನ್. ಇಷ್ಟೊಂದು ಸ್ಲೋ ಆಗಲ್ಲ ಯೂ ಟರ್ನಲ್ಲಿ. ಮೋಸ್ಟ್ಲಿ ನಿಲ್ಲಿಸ್ದಂಗಿದ್ದಾರೆ ಎದುರಿಗೆ. ಏನೋ ಕೈಯೆಲ್ಲ ತೋರಿಸ್ತಿದ್ದಾನೆ. ನಿಲ್ಲಿಸಿದ್ದಾರೆ. ಯಾಕೆ? ವಾಯ್? ಡ್ರೋನ್ ಶಾಟ್ ಏನಾರ ತೆಗಿತಾರೆ? ಮೋಸ್ಟ್ಲಿ ಇರ್ಬೋದು, ಡ್ರೋನ್ ಶಾಟ್ ತೆಗಿತಾರೆ ಅನ್ಸುತ್ತೆ.
ನೋಡ್ರಿ ವ್ಯೂ ವೆಸ್ಟ್ ಆಗೋದಾಗಿದೆ. ನೋಡಿ ಬೆಂಗಳೂರಲ್ಲಿ ಈ ಥರ ಸುತ್ತಮುತ್ತ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಗಳೇ ಕಾಣ್ತಿರ್ತಾವೆ ನಿಮಗೆ. ಅಫ್ಕೋರ್ಸ್ ನಾವುಗಳೇ ಹೋಗಿ ತುಂಬ್ಕೊಂಡಿರೋದು, ಯಾರನ್ನೂ ಕಂಪ್ಲೇಂಟ್ ಮಾಡೋಂಗಿಲ್ಲ. ಓದ್ ಮುಗಿದ ತಕ್ಷಣ ಬೆಂಗಳೂರು ಅಂತ ಹೋಗ್ಬಿಡ್ತೀವಿ. ಇಲ್ಲಿ ನೋಡಿ ಎಷ್ಟು ಪ್ರಶಾಂತವಾಗಿದೆ. ಯಪ್ಪ ಟರ್ನು, ಅದಕ್ಕೆ ಹಾಡು ನಿಲ್ಲಿಸ್ಬಿಟ್ಟೆ. ಹಾಡು ಹಾಕ್ಲಾ ಬಿಡುವ, ಹಾಕೋಣ ಬಿಡು, ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತೀನಿ. ಆ್ಯಕ್ಚುಲಿ ನಾನು ಚೆನ್ನಾಗಿ ಹಾಡು ಹೇಳ್ತೀನಿ, ಬಟ್ ಈಗ ಸ್ವಲ್ಪ ಚಳಿ ಇದೆ, ಹಾಗಾಗಿ ವಾಯ್ಸ್ ನಡುಕ್ತಾ ಇದೆ. ಐ ಹ್ಯಾವ್ ಗುಡ್ ರೀಸನಿಂಗ್ ಸ್ಕಿಲ್ಸ್ ಬೈ ದ ವೇ. ನೋಡ್ರಿ ಅದು ವ್ಯೂ ಪಾಯಿಂಟು. ಓಹೋ ಒಳ್ಳೆ ಹೆಂಗಿದೆ ಅಂದರೆ ಗ್ರೀನ್ ವಾಲ್ ಥರ ಕಾಣಿಸ್ತಿದೆ. ಅದು ಸ್ಟ್ರೇಟ್ ಇದೆ ನೋಡಿ. ಅದು ಮೋಸ್ಟ್ಲಿ ಮೇಲೆ ಬೈಕ್ ಹಚ್ಚಿಬಿಟ್ರು ಬೈಕ್ ತಗೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿದೆ. ಇಲ್ಲೊಂದು ಇನ್ನೊಂದಾದ್ರು ಈ ರೋಡಲ್ಲೇ ನಾವು ಬೆಳಗ್ಗೆ ಬಂದಿದ್ದು. ಯಾವ ರೋಡಲ್ಲಿ ಬಂದೋ ಬೆಳಗ್ಗೆ ಕತ್ಲಲ್ಲಿ ಸುಮ್ಮನೆ ಮುಂದೆ ಹೋಗ್ತೀರ, ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ನಾನು. ಡಾಗೇಶ್ ಬಾಯ್ ನಮ್ಮನ್ನು ಫಾಲೋ ಮಾಡ್ತಿದ್ದಾನೆ, ನಾನು ಡಾಗೇಶ್ ಬಾಯ್ನ ಫಾಲೋ ಮಾಡ್ತಿದ್ದನ್ನ ಗೊತ್ತಿಲ್ವಲ್ಲ. ಲೆಟ್ಸ್ ಓವರ್ಟೇಕ್ ಹಿಮ್. ಬಾಯ್. ಮೋಸ್ಟ್ಲಿ ಇದೇ ರೋಡಲ್ಲಿ ಬಂದಿರ್ತೀವಿ, ಯಾಕಂದರೆ ಬೆಳಗ್ಗೆ ಬರೋವಾಗಲೇ ಈ ಥರ ಪ್ಯಾಚ್ಗಳು ಸಿಕ್ಕಿದ್ವು, ಬ್ಯಾಡ್ ರೋಡ್ಸು. ವ್ಯೂ ಪಾಯಿಂಟ್ ಎಲ್ಲ ನೋಡ್ಕೊಂಬಿಟ್ಟು ಮತ್ತೆ ವಾಪಸ್ಸು ನಮ್ಮ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟೀಗ ಅಲ್ಲಿ ಸರಿಯಾಗಿ ಬ್ಯಾಟಿಂಗ್ ಮಾಡಬೇಕು. ತಿಂಡಿ ಏನು ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ ನನಗೆ. ಹೋಗ್ಬಿಟ್ಟು ಸರಿ ಬ್ಯಾಟಿಂಗ್ ಮಾಡಬೇಕು, ಯಾಕಂದರೆ ಬೆಳಗ್ಗೆ ಮಿನಿ ಟ್ರೆಕ್ಕಿಂಗ್ ಮಾಡಿದ್ವಲ್ಲ, ಸುಸ್ತಾಗ್ಬಿಟ್ಟಿದೆ. ಚಳಿ ಬೇರೆ ಒಂದು ಕಡೆ. ನಾನು ಆ್ಯಕ್ಚುಲಿ ರೈಡಿಂಗ್ ಜಾಕೆಟ್ ಹಾಕ್ಕೊಂಡಿದ್ದೀನಿ, ಆದರೆ ಅದು ಪರ್ಫೋರೇಟೆಡ್ ಅಲ್ಲ, ಸೊ ಮೆಶ್ ಟೈಪು, ಸೊ ಗಾಳಿ ಆರಾಮಾಗಿ ಪಾಸ್ ಆಗುತ್ತೆ. ಇನ್ನೇನು ಹೋಮ್ ಸ್ಟೇಗೆ ಹತ್ತತ್ರ ಇದ್ದಂಗೆ ಇದ್ದೀವಿ. ಚೆನ್ನಾಗಿದೆ ಒಂಥರ. ಅದು ನೋಡಿ, ಈ ಮರಗಳು ನಾನು ಸುಮಾರು ಕಡೆ ನೋಡಿದ್ದೀನಿ, ಜಾಸ್ತಿ ಎಲೆಗಳು ಇರಲ್ಲ, ಸುಮ್ಮನೆ ಮಧ್ಯೆ ಒಂದು ಕಾಂಡ ಬೆಳ್ಕೊಂಡಿರುತ್ತೆ. ಕಾಂಡಕ್ಕೆ ಇಂಗ್ಲೀಷಲ್ಲಿ ಏನೋ ಥರ ನನಗೆ ಗೊತ್ತಿಲ್ಲ, ನಾವು ಬೇರು ಕಾಂಡ ಎಲೆ ಅಂತ ಹೇಳ್ತೀವಿ. ಕಾಂಡಕ್ಕೆ ಮೋಸ್ಟ್ಲಿ ಸ್ಟೆಮ್ ಅಂತಾರೆ. ಕರೆಕ್ಟ್ ಯು ಆರ್ ಜೀನಿಯಸ್ ಬ್ರಾವ್. ಇಲ್ಲೊಂದು ಯಾವುದೋ ಟರ್ನ್ ಇದೆ. ಓಕೆ, ಇವನು ಯಾಕೆ ನಾನು ನೋಡ್ತಿದ್ದಾನೆ? ಮೋಸ್ಟ್ಲಿ ಹಿಂದೆ ಬರ್ತಾವನ ಇಲ್ಲ ಎಲ್ಲರೂ ದಾರಿ ತಪ್ಪಿದ್ನ ಅಂತ ನೋಡ್ತಿರ್ಬೇಕು. ಯಾವ ಒಂಥರ ನೆಮ್ಮದಿ ಗುರು. ಬೆಳಗ್ಗೆ ಇದೇ ರೋಡಲ್ಲಿ ಬಂದಿದ್ದು,
ಎಸ್ ಇದೇ ರೋಡ್ ನಂಗೆ ನೆನಪಿದೆ. ಇದೇ ಥರ ಒಂದು 90 ಡಿಗ್ರಿ ಟರ್ನ್ ತೊಗೊಂಡಿದ್ವಿ. ಫುಲ್ಲು ಲೈನಪ್ ಸಗದಾಗಿ ಕಾಣ್ತಿತ್ತು ಅದು ಇದರಲ್ಲಿ. ಅದೇ ಟರ್ನ್ ಇದು. ಆ ಕಡೆ ಈ ಕಡೆ ಗದ್ದೆ ಇದೆ, ನಾಟಿ ಮಾಡಿದ್ದಾರೆ, ಫುಲ್ ಗ್ರೀನ್ ಭತ್ತ ಅನಿಸುತ್ತೆ, ಚೆನ್ನಾಗಿ ಕಾಣಿಸ್ತಿದೆ ಅದು. ಅವನೇ ನನ್ನ ಹಿಂದೆ ಇದ್ದ, ಈಗ ನಾನೇ ಲಾಸ್ಟ್ ಅನಿಸ್ತಾ ಇದೆ. ಈಗ ನಮ್ಮ ನಡೆ ಹೋಮ್ ಸ್ಟೇ ಕಡೆ.